ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನೌಡ. ಇಂದು NMMS GMAT ಮಾದರಿ ಪ್ರಶ್ನೆ ಪತ್ರಿಕೆ 6ರ ಭಾಗ 3 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಕ್ವಶನ್ಸ್ 32 to 35. The following questions are based on the given diagram below, in which each figure represents a group. ಈ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಆಕೃತಿಯನ್ನು ಹಾಗೂ ಪ್ರತಿ ಚಿತ್ರವು ಸೂಚಿಸುವ ಗುಂಪನ್ನು ಆಧರಿಸಿದೆ. ನೋಡಿ, ಹಿಯರ್ ಟ್ರಯಾಂಗಲ್ ಈಸ್ ಫಾರ್ ರಿಸರ್ಚರ್ಸ್, ಸಂಶೋಧಕರು. ಸರ್ಕಲ್ ಈಸ್ ಫಾರ್ ರಿಸರ್ಚರ್ಸ್, ಸಂಶೋಧಕರು. ಟ್ರಯಾಂಗಲ್ ಫಾರ್ ಟೀಚರ್ಸ್, ಶಿಕ್ಷಕರು. ಸ್ಕ್ವೇರ್ ಅನ್ನೋದು ಆಥರ್ಸ್, ಲೇಖಕರಿಗೆ ಸಂಬಂಧಿಸಿದೆ. ಕ್ವಶನ್ ಈಸ್, the researchers who are also working as teachers is represented by the number. ಶಿಕ್ಷಕರಾಗಿಯೂ ಸಹ ಕಾರ್ಯನಿರ್ವಹಿಸುವ ಸಂಶೋಧಕರನ್ನು ಪ್ರತಿನಿಧಿಸುವ ಸಂಖ್ಯೆ. ಟೀಚರ್ಸ್ ಆ್ಯಂಡ್ ಆಥರ್ಸ್, ರಿಸರ್ಚರ್ಸ್ ಅಲ್ವಾ, ಶಿಕ್ಷಕರು ಮತ್ತು ಸಂಶೋಧಕರು. ರಿಸರ್ಚರ್ಸ್ ಸರ್ಕಲ್, ಟೀಚರ್ಸ್ ಟ್ರಯಾಂಗಲ್. ಟ್ರಯಾಂಗಲ್ ಮತ್ತು ಸರ್ಕಲ್ ಕಾಮನ್ ಪ್ಲೇಸ್ ಎಲ್ಲಿ ಬರುತ್ತೆ? ಕಾಮನ್ ನಂಬರ್ 1 ಆಗೋದಿಲ್ಲ ನೋಡಿ, 2, 3 ಆಗೋದಿಲ್ಲ, 3. ಆಥರ್ಸ್ ಸಹ ಹೌದು ಅಲ್ವಾ, 4 ರಿಸರ್ಚರ್ಸ್ ಆ್ಯಂಡ್ ಆಥರ್ಸ್. ಆದ್ದರಿಂದ 2 ರೆಪ್ರೆಸೆಂಟ್ಸ್ ರಿಸರ್ಚರ್ಸ್ ಆ್ಯಂಡ್ ಟೀಚರ್ಸ್. ಶಿಕ್ಷಕರಾಗಿಯೂ ಸಹ ಕಾರ್ಯನಿರ್ವಹಿಸುವ ಸಂಶೋಧಕರನ್ನು ಪ್ರತಿನಿಧಿಸುವ ಸಂಖ್ಯೆ 2. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್, authors who are researchers and working as teachers is represented by the number. ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ಮತ್ತು ಸಂಶೋಧಕರಾಗಿರುವ ಲೇಖಕರನ್ನು ಪ್ರತಿನಿಧಿಸುವ ಸಂಖ್ಯೆ ಏನಾಗಿರಬೇಕು? ಆಥರ್ಸು ಆಗಿರಬೇಕು, ಟೀಚರ್ಸು ಆಗಿರಬೇಕು, ರಿಸರ್ಚರ್ಸು ಆಗಿರಬೇಕು. ಶಿಕ್ಷಕರು, ಸಂಶೋಧಕರು, ಲೇಖಕರು 3 ಆಗಿರಬೇಕು. ಅಂದರೆ 3 ಶೇಪು ಕಾಮನ್ ಇರುವ ನಂಬರ್. ಹಿಯರ್ ಇಟ್ ಈಸ್ 3 ಅಲ್ವಾ. ಹಿಯರ್ ಇಟ್ ಈಸ್ ಸ್ಕ್ವೇರ್ ಇದೆ, ಟ್ರಯಾಂಗಲ್ ಸಹ ಬರುತ್ತೆ, ಸರ್ಕಲ್ ಸಹ ಬರುತ್ತೆ. ಆದ್ದರಿಂದ 3 ರೆಪ್ರೆಸೆಂಟ್ಸ್ ದ ಪೋರ್ಷನ್. ಸೊ ಆಪ್ಷನ್ 1 ಈಸ್ ದ ಆನ್ಸರ್, 3. ನೆಕ್ಸ್ಟ್, ದ ನಂಬರ್ 4 ರೆಪ್ರೆಸೆಂಟ್ಸ್, ಸಂಖ್ಯೆ 4 ಪ್ರತಿನಿಧಿಸುವುದು. ನೋಡಿ, 4 ಏನು ತೋರಿಸ್ತದೆ? ಹಿಯರ್ ಇಟ್ ಈಸ್ 4 ಆ್ಯಂಡ್ ಇಟ್ ಈಸ್ ದ ಕಾಮನ್ ರೀಜನ್ ಆಫ್ ಸರ್ಕಲ್ ಆ್ಯಂಡ್ ಸ್ಕ್ವೇರ್. ಚೌಕ ಮತ್ತು ವೃತ್ತ ಎರಡಕ್ಕೂ ಕಾಮನ್ ಆಗಿ ಬರ್ತದೆ. ಚೌಕ ಅಂದರೆ ಆಥರ್ಸ್, ಸರ್ಕಲ್ ಈಸ್ ರಿಸರ್ಚರ್ಸ್. ರಿಸರ್ಚರ್ಸ್ ಆ್ಯಂಡ್ ಆಥರ್ಸ್, ಸಂಶೋಧಕರು ಮತ್ತು ಲೇಖಕರು 2 ಆಗಿರುವವರನ್ನು ತೋರಿಸ್ತದೆ. ಎಲ್ಲಿದೆ? ಶಿಕ್ಷಕರು ಆದರೆ ಲೇಖಕರಲ್ಲ, ಅದಲ್ಲ. ಟೀಚರ್ಸ್ ಬಟ್ ನಾಟ್ ಆಥರ್ಸ್, ಅದಲ್ಲ. ಬೋತ್ ಟೀಚರ್ಸ್ ಆ್ಯಂಡ್ ಆಥರ್ಸ್ ಅಲ್ವಾ. ರಿಸರ್ಚರ್ಸ್ ಬಟ್ ನಾಟ್ ಟೀಚರ್ಸ್. ಆಥರ್ಸ್ ಹೂ ಆರ್ ಆಲ್ಸೋ ರಿಸರ್ಚರ್ಸ್. ಟೀಚರ್ಸ್ ಹೂ ಆರ್ ಆಲ್ಸೋ ದ ರಿಸರ್ಚರ್ಸ್, ಸಂಶೋಧಕರಾಗಿರುವ ಶಿಕ್ಷಕರು. ಇದನ್ನು ಪ್ರತಿನಿಧಿಸ್ತದೆ. ಏನು ಜೆಸ್ಸಿ 4 ರಿಸರ್ಚರ್ಸ್ ಆ್ಯಂಡ್ ಆಥರ್ಸ್, ಸಂಶೋಧಕರು ಮತ್ತು ಲೇಖಕರು. ಎಲ್ಲಿದೆ? ಸಂಶೋಧಕರು, ಲೇಖಕರು. ಆಥರ್ಸ್ ಹೂ ಆರ್ ಆಲ್ಸೋ ರಿಸರ್ಚರ್ಸ್, ಸಂಶೋಧಕರಾಗಿರುವ ಲೇಖಕರು. ಸರಿ, ಆಪ್ಷನ್ 3 ಈಸ್ ದ ಆನ್ಸರ್, 4 ಅಲ್ಲ. ಟೀಚರ್ಸ್ ಬರೋದಿಲ್ಲ. ನಂಬರ್ 7 ರೆಪ್ರೆಸೆಂಟ್ಸ್. 7 ಎಲ್ಲಿ ಬರ್ತದೆ? ಹಿಯರ್ ಇಟ್ ಈಸ್ ನಂಬರ್ 7. ಇಟ್ ಈಸ್ ಓನ್ಲಿ ಫಾರ್ ಆಥರ್ಸ್. ಬರೀ ಲೇಖಕರು ಯಾರಾಗಿದ್ದಾರೆ ಅವರನ್ನು ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಓನ್ಲಿ ಆಥರ್ಸ್. ಟೀಚರ್ಸ್ ಹೂ ಆರ್ ಆಲ್ಸೋ ಆಥರ್ಸ್ ಏನೂ ಅಲ್ಲ, ಓನ್ಲಿ ಆಥರ್ಸ್. ಸೊ ಆಪ್ಷನ್ 4 ಈಸ್ ದ ಆನ್ಸರ್, ಓನ್ಲಿ ಆಥರ್ಸ್. ಓಕೆ, ನೆಕ್ಸ್ಟ್ ಒನ್. ಚೂಸ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ the correct set of signs in place of star sequentially, selecting from the given alternatives to make the equations meaningful. ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಗಣವನ್ನು
ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ. ಪ್ರತಿಯೊಂದು ಆಪ್ಷನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದಕ್ಕೆ ಆನ್ಸರ್ ಬರ್ತದೆ ನೋಡುವ. ಹಿಯರ್ ಫಸ್ಟ್ ಮೈನಸ್ ಈಕ್ವಲ್ ಟು ಆ್ಯಂಡ್ ಪ್ಲಸ್ 10 minus 2 ಅಂದರೆ 8 ಈಕ್ವಲ್ ಟು 14 ಪ್ಲಸ್ 6 ಅಂದರೆ 20. ಇವೆರಡು ಈಕ್ವಲ್ ಆಗೋದಿಲ್ಲ, ಆದ್ದರಿಂದ ಇದು ಅಲ್ಲ. ಇಲ್ಲಿ ಪ್ಲಸ್ ಹಾಕಿದರೆ 10 ಪ್ಲಸ್ 2 ಈಕ್ವಲ್ ಟು, ಇಲ್ಲಿ ಮೈನಸ್ ಬರಬೇಕಂತೆ, 12 ಈಕ್ವಲ್ ಟು 14 ಮೈನಸ್ 6 ಅಂದರೆ 8. ಇವೆರಡು ಈಕ್ವಲ್ ಆಗೋದಿಲ್ಲ, ಸೊ ದಿಸ್ ಇಸ್ ರಾಂಗ್. ಥರ್ಡ್ ಒನ್, into minus equal. Board mass prakara multiplication must be done first. So 10 into 2 20 minus 14 ಅಂದರೆ 6 ಸರಿ ಅಲ್ವಾ. 10 into 2 20 minus 14 ಅಂದರೆ 6 ಸಮ ಬರುತ್ತೆ. ಸೊ ಆಪ್ಷನ್ 3 is the answer. Next one, 6 division into and greater than. ಇಲ್ಲಿ ಬೋರ್ಡ್ ಮಾಸ್ ಪ್ರಕಾರ ಫಸ್ಟು ಯು ಶುಡ್ ಡೂ ದಿ ಡಿವಿಷನ್. 6 ಡಿವೈಡೆಡ್ ಬೈ 3 ಅಂದರೆ 2 ಆಯಿತು. 2 into 7 that is 14. 14 is greater than 10. 14 ಅನ್ನೋದು 10ಕ್ಕಿಂತ ಹೆಚ್ಚು. ಸೊ ಇದರಲ್ಲೇ ಬಂತಲ್ಲ ಸರಿಯಾಗಿ. ಸೊ ಆಪ್ಷನ್ 1 is the answer. ಬೇರೆ ನೋಡಬೇಕಾದಿಲ್ಲ. Next, plus divided by equal. According to board mass, first do the division. 18 divided by 6 is 3. 3 plus 5 ಅಂದರೆ 8 ಆಯಿತು. 8 is not equal to 15. ಅದರಿಂದ ಇದಲ್ಲ. ನೆಕ್ಸ್ಟ್ ಇಂಟು divided by and equal ಅಲ್ವಾ. 18 divided by 6 is 3. 3 5s 15 ಸರಿ ಆಗುತ್ತೆ. ಸೊ ಆಪ್ಷನ್ 2 is the answer. That's all. Next, 39 and 40. In the given question, find which of the following interchange of signs or numbers would make the equation correct. ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣ ಸರಿಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಈಚ್ ಒನ್ ವಿ ಹ್ಯಾವ್ ಟು ಚೆಕ್. ಫಸ್ಟ್ ಒನ್ 35 ಆ್ಯಂಡ್ 12 ಅವೆರಡನ್ನು ಇಂಟರ್ಚೇಂಜ್ ಮಾಡಿದರೆ ಇಲ್ಲಿ 12 ಬರಬೇಕು. ಹಿಯರ್ ಇಟ್ ಈಸ್ 35. ಓಕೆ. 35 divided by 7. 7 does not divide 35 completely. ಅದರಿಂದ ಇದು ಆನ್ಸರ್ ಬರುವುದಿಲ್ಲ ಆಯಿತಾ. ಇಲ್ಲಿ ಕೊಟ್ಟಿರೋದು ಮೋಸ್ಟ್ ಆಫ್ ದ ಟೈಮ್ ಸರಿಯಾಗಿ ಡಿವೈಡ್ ಆಗೋದೇ ಆಗಿರುತ್ತೆ ನಂಬರ್. ಬರಲಿಲ್ಲ ಅಂದರೆ ಇದು ಆಗಿರೋದಿಲ್ಲ. ನೆಕ್ಸ್ಟ್ 17 ಆ್ಯಂಡ್ 7. 17 ಆ್ಯಂಡ್ 7 ಇಂಟರ್ಚೇಂಜ್ ಮಾಡಿ. ಹಿಯರ್ ಇಟ್ ಈಸ್ 17 and here it is 7. ಇಲ್ಲಿ ಸಹ 12 divided by 7 is not possible, so this is wrong. Next, division and addition. Interchange division and addition. Plus ಇದ್ದಲ್ಲಿ divided by, ಇಲ್ಲಿ plus. 7 divided by 12 ಅದು ಆಗೋದಿಲ್ಲ, so this is wrong. Next, division and equal sign. ಇಲ್ಲಿ divided by, ಇಲ್ಲಿ equal. 35 divided by 7 ಅಂದರೆ 5 plus 12 equal to 17 ಕರೆಕ್ಟಾಗಿ ಬರುತ್ತೆ. ಸೊ ಆಪ್ಷನ್ 4 is the answer. Next one,
54 and 10. Interchange 54 and 10. Here it is 10. Here it is 54. ನೋಡಿ ಇಲ್ಲಿ ಡಿವಿಷನ್ ಇದೆ. 54 ಡಿವೈಡೆಡ್ ಬೈ 18 ಮಾಡಬೇಕು ಫಸ್ಟು. 54 ಡಿವೈಡೆಡ್ ಬೈ 18 ಈಸ್ 3. Here it is minus and here it is 10. 10 minus 3 is 7. ಸರಿಯಾಗಿದೆ ಅಲ್ವಾ? ಸೊ ಆಪ್ಷನ್ 1 is the answer. Next one, 41 to 43. Find the missing number or letter in the given matrices. ಕೊಟ್ಟಿರುವ ಮಾತ್ರಿಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಥವಾ ಅಕ್ಷರವನ್ನು ಕಂಡುಹಿಡಿಯಿರಿ. LRT H ಕ್ವಶನ್ ಮಾರ್ಕ್ N 486. ಈ ರೀತಿ ಕೊಟ್ಟಾಗ ಇಲ್ಲಿ ನಂಬರ್ ಇರೋದ್ರಿಂದ ವಿ ಹ್ಯಾವ್ ಟು ಗೋ ವರ್ಟಿಕಲಿ. ಈ ರೀತಿಯೇ ನಾವು ತೊಗೊಳ್ಬೇಕಾಗತ್ತೆ. ಯಾಕೆ ಇಲ್ಲಿ ನಂಬರ್, ಇಲ್ಲಿ LH4, R ಕ್ವಶನ್ ಮಾರ್ಕ್ 8, TN 6. ಓಕೆ, ಸಿ ದಿಸ್ ಟೇಬಲ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ L? ಎಲ್ಲಿಗೆ ಬೆಲೆ ಎಷ್ಟು? 12 ಅಲ್ವಾ? ಹೆಚ್ಚಿಗೆ it is 8, and if we subtract 12 minus 8 is 4. ಇದೇ ರೀತಿ ಪ್ಯಾಟರ್ನ್ ಇಲ್ಲಿ ಸಿಗತ್ತಾ ನೋಡುವ. T is 20 minus N is 14. 20 minus 14 is 6. ಕರೆಕ್ಟ್ ಇದೆ. ಹಾಗಾದರೆ R ಇದು ವ್ಯಾಲ್ಯೂ ಎಷ್ಟು? It is 18 minus how much is 8. 18ರಿಂದ ಒಂದು ಸಂಖ್ಯೆಯನ್ನು ಕಳೆದಾಗ 8 ಬರಬೇಕು. ವಿ ನೋ ದ್ಯಾಟ್ 18 ಮೈನಸ್ 10 ಈಸ್ 8. 10 ಅಂದರೆ ಯಾವ ನಂಬರ್, ಯಾವ ಲೆಟರ್ ಬರುತ್ತೆ? 10ಗೆ ಜೆ. ಸೊ ಫಾರ್ 10 ಇಟ್ ಈಸ್ ಜೆ. 18 ಮೈನಸ್ 10 ಈಸ್ 8. ಫಾರ್ 10 ದ ಆಲ್ಫಾಬೆಟ್ ಈಸ್ ಜೆ. ಸೊ ಆನ್ಸರ್ ಈಸ್ ಜೆ. ಆಪ್ಷನ್ 3 is the answer. Next, TOE ZPJ VG ಕ್ವಶನ್ ಮಾರ್ಕ್. ಇದು ವರ್ಟಿಕಲ್ ಇನ್ ಹಾರಿಸಾಂಟಲ್ಲ ಗೊತ್ತಾಗೋದಿಲ್ಲ. ಜಸ್ಟ್ ವಿ ವಿಲ್ ಚೆಕ್. ಅಡ್ಡ ಸಾಲಲ್ಲ ಕಂಬ ಸಾಲಲ್ಲ ಗೊತ್ತಿಲ್ಲ. ಲೆಟ್ ಅಸ್ ಚೆಕ್. TOE ವಿ ಶಲ್ ಗೋ ಹಾರಿಸಾಂಟಲಿ ಫಸ್ಟ್. T O E. T ಇಲ್ಲಿದೆ, O ಆ್ಯಂಡ್ E ಈಸ್ ಹಿಯರ್. ಅವುಗಳ ಮಧ್ಯ ಡಿಫ್ರೆನ್ಸ್ ತುಂಬ ಇದೆ. ಬಟ್ ಲೆಟ್ ಅಸ್ ಟೇಕ್ ದ ನಂಬರ್. T ಈಸ್ 20, O ಈಸ್ 15, ಫಾರ್ E ಇಟ್ ಈಸ್ 5. We know that 20 minus 15 is 5. ಈ ರೀತಿ ಮಾಡ್ಬೋದಲ್ವಾ? ನೋಡುವ. Z ನಂಬರ್ 26, P 16 ಮೈನಸ್ ಮಾಡಿದರೆ 10, ಜೆದು ವ್ಯಾಲ್ಯೂ 10. ಸರಿ ಇದೆ ಅಲ್ವಾ? ಹಾಗಾದರೆ ಇದೇ ಪ್ಯಾಟರ್ನ್. ವಿ ಇದೆಷ್ಟು? ವಿ ಈಸ್ 22 minus G value 7. If you subtract we will get 15. 15 ಯಾವುದ್ರದ್ದು? It is of O. Oದು 15. So O is the answer. Option 2 is the answer. ಇಲ್ಲಿಗ ನಾನು ಫಸ್ಟ್ ಕಾಲಮನ್ನು ಮಾತ್ರ ಕನ್ಸಿಡರ್ ಮಾಡ್ತಿರೋದು. A to Z 1 to 26 ನಂಬರಿಂಗ್ ಕೊಟ್ಟಿರೋದು. ಇದು Z to A ಕೊಟ್ಟಿರೋದು. ಅದು ಈಗ ಬೇಡ. ನಾವು ಫಸ್ಟು ರೋ ಅಲ್ಲಿ ಏನಿದೆ ಮತ್ತು ಲಾಸ್ಟ್ ಅದರ ನಂಬರನ್ನು ನೋಡಿ ಮಾಡ್ತಾ ಇರೋದು. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ DGK. DGK. D ಇಲ್ಲಿದೆ, G ಇಲ್ಲಿದೆ ಆ್ಯಂಡ್ K. ಇದರಲ್ಲಿ ಸಹ 4, 7, 11. We know that 4 plus 7 is 11.
ಇವು ಮೂರು ಒಂದೇ ರೀತಿ ಈ ನಂಬರಿಂಗ್ ಮತ್ತು ಲೆಟರ್ಸ್ ಮೇಲೆ ಇದೆ. ಸೊ 4 + 7 ಈಸ್ 11. ಅದೇ ರೀತಿ ಇಲ್ಲಾಗತ್ತಾ ನೋಡುವ. ಬಿ ಅಂದರೆ 2, ಇ ಈಸ್ 5, ದಟ್ ಈಸ್ 7. 2 + 5 ಈಸ್ 7. 7 ಅಂದರೆ ಜಿ ಕರೆಕ್ಟ್ ಇದೆ ಅಲ್ವಾ? ಹಾಗಾದರೆ ಐ ಅಂದರೆ ಐ ಈಸ್ 9 ಪ್ಲಸ್ ಎಲ್ ಈಸ್ 12. Sum is 21. What is the alphabet for 21? It is U. U must be the answer. So option 3 is the answer. Next one. Questions 44 to 48. Read the following questions carefully and find the answers. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕಂಡುಹಿಡಿಯಿರಿ. Rupa is taller than Leela and shorter than Shweta. Tara is shorter than Leela but taller than Bindu. Who comes in the middle if they are asked to stand in a line according to their height? ರೂಪಾಳು ಲೀಲಾಳಿಗಿಂತ ಎತ್ತರವಾಗಿದ್ದಾಳೆ ಮತ್ತು ಶ್ವೇತಾಳಿಗಿಂತ ಕುಳ್ಳವಾಗಿದ್ದಾಳೆ. ರೂಪನ 6 ಅಂತ ತಗೊಳ್ತೇನೆ. ಲೀಲಾಳಿಗಿಂತ ಎತ್ತರ, ನಾನು ಸಿಂಬಲ್ ಇದು ಎತ್ತರ ಯಾರಿಗಿಂತ? ಲೀಲಾಗಿಂತ. ರೂಪಾ ಈಸ್ ಟಾಲರ್ ದ್ಯಾನ್ ಲೀಲಾ ಆ್ಯಂಡ್ ಶಾರ್ಟರ್ ದ್ಯಾನ್ ಶ್ವೇತಾಳಿಗಿಂತ ಕುಳ್ಳ. ಈ ರೀತಿ ತಗೊಳ್ತೇನೆ. ತಾರಾ ಲೀಲಾಳಿಗಿಂತ ಕುಳ್ಳಲಾಗಿದ್ದಾಳೆ. ತಾರಾ ಈಸ್ ಶಾರ್ಟರ್ ದ್ಯಾನ್ ಲೀಲಾ, ಶಿ ಈಸ್ ಶಾರ್ಟರ್ ದ್ಯಾನ್ ಲೀಲಾಳಿಗಿಂತ ಕುಳ್ಳ. ತಾರಾ ಈಸ್ ಶಾರ್ಟರ್ ದ್ಯಾನ್ ಲೀಲಾ ಬಟ್ ಟಾಲರ್ ದ್ಯಾನ್ ಬಿಂದು. ಆದರೆ ಬಿಂದುವಿಗಿಂತ ಎತ್ತರ ಇದ್ದಾಳೆ. ಇಲ್ಲಿ ನೆಕ್ಸ್ಟ್ ಬರೋದು ಬಿಂದು ಆಗಿರುತ್ತೆ. ಶ್ವೇತಾ ಟಾಲೆಸ್ಟ್, ರೂಪಾ, ಲೀಲಾ, ತಾರಾ, ಬಿಂದು. ಈ ರೀತಿ ಇವರನ್ನು ಅವರ ಎತ್ತರಕ್ಕನುಗುಣವಾಗಿ ಸಾಲಿನಲ್ಲಿ ನಿಲ್ಲಲು ಹೇಳಿದರೆ ಮಧ್ಯದಲ್ಲಿ ಇರುವವರು ಯಾರು? ಫಸ್ಟ್ ಬಿಂದುವಿಂದ ನೆಕ್ಸ್ಟ್ ತಾರಾ, ಲೀಲಾ, ರೂಪಾ, ಶ್ವೇತಾ ಬರ್ತಾರೆ. ಮಧ್ಯದಲ್ಲಿ ಬರೋದು ಯಾರು? ಲೀಲಾ ಅಲ್ವಾ? ಸೊ ಆಪ್ಷನ್ 1 ಈಸ್ ದ ಆನ್ಸರ್. ನೆಕ್ಸ್ಟ್, ಏಜ್ ಆಫ್ ಎ ಫಾದರ್ ಆ್ಯಂಡ್ ಹಿಸ್ ಸನ್ ಟುಗೆದರ್ ಈಸ್ 80 years ಆಸ್ ಆನ್ ಟುಡೇ. ದ ಫಾದರ್ ವಿಲ್ ಹ್ಯಾವ್ ಹಿಸ್ 65th birthday celebration exactly 10 years from the today. Age of the son as on today is. ಇಂದಿಗೆ ಒಬ್ಬ ತಂದೆ ಮತ್ತು ಅವನ ಮಗನ ವಯಸ್ಸು ಒಟ್ಟು ಸೇರಿ 80 ವರ್ಷ. ತಂದೆ ವಯಸ್ಸು X ಆಗಿರಲಿ, ಮಗನ ವಯಸ್ಸು Y. ಅವರಿಬ್ಬರದ್ದು ಸೇರಿದರೆ 80 ವರ್ಷ. ತಂದೆಯು ಇಂದಿನಿಂದ 10 ವರ್ಷಗಳ ನಂತರ ತನ್ನ 65ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾನೆ. 10 ವರ್ಷ ಬಿಟ್ಟರು ಅವರಿಗೆ 65 ವರ್ಷ ಆದರೆ 10 ವರ್ಷದ ಹಿಂದೆ ಅಂದರೆ ಪ್ರೆಸೆಂಟ್ ಎಷ್ಟಾಗಿರುತ್ತೆ ತಂದೆಯ ವಯಸ್ಸು? 55 years. ಹಾಗಾದರೆ ಇಂದಿಗೆ ಮಗನ ವಯಸ್ಸು ಎಷ್ಟು? ಇಂದಿಗೆ ಮಗನ ವಯಸ್ಸು Y = 80 ಆ್ಯಂಡ್ Y = 25 ಅಲ್ವಾ? 55 + 25 ಈಸ್ 80. ಸೊ ಪ್ರೆಸೆಂಟ್ ಏಜ್ ಆಫ್ ಹಿಸ್ ಸನ್ ಈಸ್ 25 years. ಸೊ ದಟ್ ಈಸ್ ದ ಆನ್ಸರ್. 25 ವರ್ಷಗಳು. Next one. A car covers a distance of 60 kilometers at a rate of 60 km/h for first half of the distance and at 90 km/h for the second half of the distance. How many minutes did it take to cover the distance? ಒಂದು ಕಾರು 60 ಕಿಲೋಮೀಟರ್ ದೂರವನ್ನು ಮೊದಲ ಅರ್ಧ ದೂರವನ್ನು 60 km/h ಮತ್ತು ಎರಡನೇ ಅರ್ಧ ದೂರವನ್ನು 90 km/h ವೇಗದಲ್ಲಿ ಕ್ರಮಿಸುತ್ತದೆ. ಅದು ಎಷ್ಟು ನಿಮಿಷಗಳಲ್ಲಿ ದೂರವನ್ನು ಕ್ರಮಿಸುತ್ತದೆ? ನೋಡಿ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ 60 ಕಿಲೋಮೀಟರ್ಸ್. ಅದರಲ್ಲಿ 2 ಹಾಫ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಂದರೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 30 ಕಿಲೋಮೀಟರ್. ನೆಕ್ಸ್ಟ್ ಮತ್ತೆ 30 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಈಸ್ ಗಿವನ್ ಆ್ಯಂಡ್ ಸ್ಪೀಡ್ ಆಫ್ ದ ಕಾರ್ ಈಸ್ ಗಿವನ್. ಫಸ್ಟ್ 60 km/h ಇಷ್ಟು ಸ್ಪೀಡಲ್ಲಿ ಜಾವದಲ್ಲಿ,
ನೆಕ್ಸ್ಟ್ 90 km/h. ಇಷ್ಟು ವೇಗದಲ್ಲಿ ಚಲಿಸಿದರೆ ಒಟ್ಟು ಟೈಮ್ ಎಷ್ಟು ಬೇಕಾಗತ್ತೆ ಅಂತ ಕೇಳಿರೋದು. ವಿ ಹ್ಯಾವ್ ದಿ ಫಾರ್ಮುಲಾ S = D/T. ದೂರ ಭಾಗಿಸು ಸಮಯ. ಜವ ಸಮ ದೂರ ಭಾಗಿಸು ಸಮಯ. ನಮಗೆ ಟೈಮ್ ಬೇಕು. T = D/S. ಪ್ರತಿಯೊಂದು ಕಂಡೀಷನಲ್ಲೂ D/S ನೋಡುವ. ಆದರೆ ಇಲ್ಲಿ ನೋಡಿ, ನಿಮಿಷಗಳಲ್ಲಿ ಕೇಳಿರೋದು ನೆನಪಿಡಲಿ. ಇಲ್ಲಿ ಕೊಟ್ಟಿರೋದು ಅವರಲ್ಲಿ. ಸೊ ಫಸ್ಟ್ ಡಿಸ್ಟೆನ್ಸ್ ಬೈ ಸ್ಪೀಡ್ 30/60. ಹಿಯರ್ ಇಟ್ ಈಸ್ 1 2 ಹಾಫ್ ಅವರ್, ಅರ್ಧ ಗಂಟೆ ಆಯಿತು. ಇಲ್ಲಿ 30 ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್, ಈ ಫಾರ್ಮುಲಾವನ್ನು ಯೂಸ್ ಮಾಡ್ತಾ ಇರೋದು. ನಮಗೆ ಸಿಗೋದು ಟೈಮ್ ಅಲ್ವಾ. ಡಿಸ್ಟೆನ್ಸ್ ಬೈ 90 ಕ್ಯಾನ್ಸಲ್ಸ್. 3 1s 3 3s. ಇಟ್ ಈಸ್ 1/3 ಅವರ್. ಸಿ, ಹಾಫ್ ಅವರ್, ಅರ್ಧ ಗಂಟೆ ಅಂದರೆ ಎಷ್ಟು ನಿಮಿಷ? ದಟ್ ಈಸ್ 30 ಮಿನಿಟ್ಸ್. ಅಥವಾ 1/2 × 60. 1 ಗಂಟೆ ಅಂದರೆ 60 ನಿಮಿಷ. ಸೊ 2 1s 2 30s. 30 ಮಿನಿಟ್ಸ್ ಆಯಿತು. ಅದೇ ರೀತಿ ಹಿಯರ್ ಇಟ್ ಈಸ್ 1/3 ಅವರ್. 1/3 × 60. 3 1s 3 20s. ಸೊ 20 ಮಿನಿಟ್ಸ್. ಹಾಗಾದರೆ ಒಟ್ಟು ಎಷ್ಟು ನಿಮಿಷ? 30 + 20 50 ಮಿನಿಟ್ಸ್ ಆಯಿತು. ಟು ಕವರ್ 60 kilometers, it takes 50 minutes. So option 4 is the answer. Next one. In a class of 60 students, 25 are learning English, 35 are learning Kannada, and 15 are learning both. How many learning neither English nor Kannada? 60 ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ 25 ವಿದ್ಯಾರ್ಥಿಗಳು ಇಂಗ್ಲೀಷ್ ಕಲಿಯುತ್ತಿದ್ದಾರೆ, 35 ವಿದ್ಯಾರ್ಥಿಗಳು ಕನ್ನಡ ಕಲಿಯುತ್ತಿದ್ದಾರೆ, 15 ವಿದ್ಯಾರ್ಥಿಗಳು ಎರಡನ್ನೂ ಕಲಿಯುತ್ತಿದ್ದಾರೆ. ಇಂಗ್ಲೀಷ್ ಅಥವಾ ಕನ್ನಡ ಕಲಿಯದಿರುವವರ ಸಂಖ್ಯೆ ಎಷ್ಟು? ಸಿ, ವಿ ವಿಲ್ ಯೂಸ್ ವೆನ್ ಡಯಾಗ್ರಾಮ್ ಹಿಯರ್. ದಿಸ್ ಈಸ್ ಫಾರ್ ಇಂಗ್ಲೀಷ್ ಆ್ಯಂಡ್ ದಿಸ್ ಈಸ್ ಫಾರ್ ಕನ್ನಡ. ಇಂಗ್ಲೀಷ್ಗೆ, ಇದು ಕನ್ನಡಕ್ಕೆ. ಎರಡೂ ಕಲಿಯೋರು ಎಷ್ಟು ಜನ? 15 ಜನ. ಇಂಗ್ಲೀಷ್ ಕಲಿಯುವವರು ಎಷ್ಟು? 25. ಇದರಲ್ಲಿ 15 ಜನ ಆಯಿತು. ಉಳಿದದ್ದು ಎಷ್ಟು ಜನ? 10 ಮೆಂಬರ್ಸ್. ಸಿಮಿಲರ್ಲಿ ಫಾರ್ ಕನ್ನಡ 35. ಔಟ್ ಆಫ್ ದ್ಯಾಟ್ 15 ಈಸ್ ಆಲ್ರೆಡಿ ಓವರ್, ರಿಮೈನಿಂಗ್ ಈಸ್ 20. ಹಾಗಾದರೆ ಒಟ್ಟು ಎಷ್ಟು ಜನ ಇಲ್ಲಿ ನಾವು ಕೌಂಟ್ ಮಾಡಿದ ಹಾಗಾಯಿತು? 10 ಬರೀ ಕನ್ನಡ ಇಂಗ್ಲೀಷ್ ಕಲಿಯೋರು, 15 ಎರಡನ್ನು ಕಲಿಯೋರು, ಮತ್ತು 20 ಕನ್ನಡ ಮಾತ್ರ ಕಲಿಯೋರು. 10 + 15 25 + 20 ಅಂದರೆ 45 ಮೆಂಬರ್ಸ್ ಆಯಿತು. 45. ಬಟ್ ದೇರ್ ಆರ್ 60 ಸ್ಟೂಡೆಂಟ್ಸ್. ಹಾಗಾದರೆ ಎರಡೂ ಭಾಷೆಯನ್ನು ಕಲಿಯದೇ ಇರುವವರು ಎಷ್ಟು ಜನ ಆಯಿತು? 60 - 45, ದ್ಯಾಟ್ ಈಸ್ 15 ಮೆಂಬರ್ಸ್. 15 ಜನ ಯಾವುದನ್ನು ಕಲಿತಾ ಇಲ್ಲ. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್. Some boys are standing in a line for physical education class. Ramesh is standing in 19th position from left. Suresh is standing 9th position from the right. 6 students are standing in between Ramesh and Suresh. How many boys are there in the line? ದೈಹಿಕ ಶಿಕ್ಷಣ ತರಗತಿಗೆ ಕೆಲವು ಹುಡುಗರು ಸಾಲಿನಲ್ಲಿ ನಿಂತಿದ್ದಾರೆ. ರಮೇಶನು ಎಡದಿಂದ 19ನೇ ಸ್ಥಾನದಲ್ಲಿ ನಿಂತಿದ್ದಾನೆ. ಸುರೇಶನು ಬಲದಿಂದ 9ನೇ ಸ್ಥಾನದಲ್ಲಿ ನಿಂತಿದ್ದಾನೆ. ರಮೇಶ ಮತ್ತು ಸುರೇಶನ ನಡುವೆ 6 ವಿದ್ಯಾರ್ಥಿಗಳು ನಿಂತಿದ್ದಾರೆ. ಸಾಲಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಓಕೆ, ಸಿ, ಈಸಿ. ರಮೇಶನು ಎಡದಿಂದ 19ನೇವನು. ಈಚಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದ 19
ಇದು ರಮೇಶನ ಪೊಸಿಷನ್. ಇಲ್ಲಿಂದ ಇಲ್ಲಿಗೆ ಒಟ್ಟು 19 ಜನ ಇದ್ದ ಹಾಗಾಯಿತು. ಇಲ್ಲಿ ಸುರೇಶ ಬಲದಿಂದ 9ನೇ. ದೆರ್ ಆರ್ 9 ಮೆಂಬರ್ಸ್ ಇನ್ ಟೋಟಲ್. ಇಲ್ಲಿ ಮಧ್ಯ ಮತ್ತೆ ಎಷ್ಟು ಜನ? ಟೋಟಲ್ 6 ಮೆಂಬರ್ಸ್ ಅಲ್ವಾ. 19 ಪ್ಲಸ್ 6 25 ಪ್ಲಸ್ 9 34 members. Totally there are 24 members. Sorry, 34 members. So option 4 is the answer. Okay, that's all in this video. Thank you for watching. If you like this video, please like it, share with your friends and subscribe to Mast Ganita Loka to get more mathematics related videos. Thank you.